ಇಲ್ಲ ಅವ್ರದ್ದು ಜಾತ್ರೆ ಐತೆ, ಅಂತರಗಟ್ಟೆ ಜಾತ್ರೆ ಅಂತ ಐತೆ ಅಲ್ಲಿ. ಹಂಗೆ ತರೀಕೆರೆ ಕಡೂರ್ ಬೀರೂರಲ್ಲಿ ಅಂತರಗಟ್ಟೆ ಜಾತ್ರೆ ಅಂದ್ರೆ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪು ಕುರುಬಟ್. ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ಇವತ್ತು ಫೆಬ್ರವರಿ 19th, ನಾಳೆ 20th. ನಾಳೆ ನಮ್ಮೂರಲ್ಲಿ ಹಬ್ಬ ಇದೆ. ಅದೇನು ಹಬ್ಬ ಏನು ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಸೊ ವಿತೌಟ್ ಫರ್ದರ್ ಎನಿ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಾರ್ ಟುಡೇಸ್ ವ್ಲಾಗ್. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೈಟ್ ವಿಡಿಯೋನೇ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗಿಸಿ ಟಿಫನ್ ಕೂಡ ಮಾಡಿಲ್ಲ. ಇವಾಗ ಕಿಚನ್ ಕಡೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಾನ್ ವೆಜ್ ಎಲ್ಲ ಮುಟ್ಬಿಟ್ಟು ಪೂಜೆ ಮಾಡೋದು ಸರಿ ಅನಿಸಲ್ಲ ಅಂತ ಪೂಜೆ ಮಾಡಿ ಆಲ್ರೆಡಿ 12 o'clock ಆಗಿದೆ. ಆಲ್ರೆಡಿ ಅಮ್ಮ ಎಲ್ಲ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇನ್ ಕೇಸ್ ಆದರೆ ರೆಸಿಪಿನ ಶೂಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ, ಏನು ಮಾಡ್ತಾ ಇದ್ದಾರೆ ಕಿಚನಲ್ಲಿ ಮಮ್ಮಿ ಅಂತ ಹೋಗಿ ನೋಡೋಣ. ಎವ್ರಿ ಟೈಮ್ ನಮ್ಮನೇಲಿ ನಾನೇ ಕಬಾಬ್ ಮಾಡೋದು. 2 kg ಚಿಕನ್ಗೆ ನಾನು ಮಸಾಲಾಸ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಖಾರ ಆದಮೇಲೆ ಮೆಣಸು ತೊಗೊಳ್ಳಿ, ಕರಿಬೇವು, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ನಾನು 1 ಕಟ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಲೈಕ್ ನಿಮಗೆ ಗೊತ್ತಾಗುತ್ತೆ ಅಲ್ವಾ, 1 kgಗೆ ಇಷ್ಟು ಹಾಕಬೇಕು, 2 kgಗೆ ಇಷ್ಟು ಹಾಕಬೇಕು ಅಂತ, ಅಷ್ಟು ತೊಗೊಳ್ಳಿ. ಆ್ಯಂಡ್ ಕಬಾಬ್ ಮಾಡೋದು ರೆಸಿಪಿನೂ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ, ಬಿಕಾಸ್ ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಇಷ್ಟು ತೊಗೊಂಬಿಟ್ಟು ಸ್ವಲ್ಪ ವಾಟರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ವಾಟರ್ ಹಾಕಬೇಡಿ, ಬಿಕಾಸ್ ಚಿಕನ್ನೇ ನೀರು ಬಿಡುತ್ತೆ. ಗ್ರೈಂಡ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ಸಣ್ಣ ಗ್ರೈಂಡ್ ಮಾಡ್ಕೊಳ್ಳಿ. ಸಣ್ಣ ಗ್ರೈಂಡ್ ಆದ್ರೇ ಒಳ್ಳೆಯದು, ಬಾಯಿಗೆಲ್ಲ ಸಿಗಲ್ಲ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. 1 ಪ್ಯಾಕೆಟ್ ಗರಂ ಮಸಾಲ, 2 ಪ್ಯಾಕೆಟ್ ಕಬಾಬ್ ಪೌಡರ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಸಿ ಗ್ರೀನ್ ಕಲರ್ ಖಾರ ಮತ್ತು ಅದೆಲ್ಲ ಪೌಡರ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೀವು ಮಸಾಲ ಮಿಕ್ಸ್ ಮಾಡಿದ್ಮೇಲೆ ಚಿಕನ್ ಹಾಕ್ಕೊಳ್ಳೋದ್ರಿಂದ ಮಸಾಲಾಸ್ ಎಲ್ಲ ನೀಟಾಗಿ ಚಿಕನ್ ನೆನೆಯುತ್ತೆ. ಸೊ ಸ್ವಲ್ಪ ಕಲರ್ ಪೌಡರ್ ಹಾಕ್ಕೊಳ್ಳಿ. ಕಲರ್ ಕಂಪ್ಲೀಟ್ಲಿ ಆಪ್ಷನಲ್, ಅದು ನಿಮ್ಮಿಷ್ಟ, ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಳಿ ಅಷ್ಟೇ. ನಾನು ಇವಾಗ ಚಿಕನ್ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮ್ಯಾರಿನೇಟ್ ಮಾಡಿ ನಾನು 12:30, 1 o'clock ಸಮಥಿಂಗ್ ಆಗಿತ್ತು ಅನಿಸುತ್ತೆ, ಆವಾಗ ಮ್ಯಾರಿನೇಟ್ ಮಾಡಿಟ್ಟಿದ್ದು. ನಾನು ಊಟ ಮಾಡಬೇಕಾದ್ರೆ ಟೈಮ್ ಎಷ್ಟಾಗಿತ್ತು, 4 ಗಂಟೆನೂ ಆಗಿತ್ತು. ಒಂದು 3 hours ಚೆನ್ನಾಗಿ ನೆಂದಿತ್ತು, ಸಕ್ಕತ್ತಾಗಿ ಬಂತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲ ಮಸಾಲ ಮಿಕ್ಸ್ ಮಾಡಾದಮೇಲೆ 1 ಲೆಮನ್ ಹಾಕಿ, 1 ಲೆಮನ್ ಹಾಕಾದ್ಮೇಲೆ 2 eggs ಹಾಕಿ, 2 eggs ಹಾಕಿ ಲಾಸ್ಟ್ಗೆ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕೋಟಿಂಗ್ ಚೆನ್ನಾಗಾಗುತ್ತೆ. ನೀವು ಫಸ್ಟಿಗೆ ಹಾಕಿದ್ರೆ ಆ ಮಸಾಲಾಸ್ ಎಲ್ಲ ಚಿಕನ್ಗೆ ಅಂಟ್ಕೊಳ್ಳಲ್ಲ. ಸೊ ಲಾಸ್ಟಿಗೆ ಹಾಕೋದ್ರಿಂದ ಎಗ್ಗು ಮತ್ತು ಕಾರ್ನ್ಫ್ಲೋರು ನೀಟಾಗಿ ಕೋಟಿಂಗ್ ಆಗುತ್ತೆ. ಸೊ ಸಕ್ಕತ್ತಾಗಿ ಬರುತ್ತೆ. ಅದಾದಮೇಲೆ ಇದು ಕಸ್ತೂರಿ ಮೇಥಿ ಬರುತ್ತೆ ಅಲ್ಲ, ಅದು ನಾನು ಸ್ವಲ್ಪ ಹಾಕ್ಬಿಟ್ಟು, ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ನೀಟಾಗಿ ಮ್ಯಾರಿನೇಟ್ ಮಾಡಿ ಇಡಿ. ಅದು ಮ್ಯಾರಿನೇಟ್ ಮಾಡಾದಮೇಲೆ ನಮ್ಮ ಮಮ್ಮಿ ಚಿಕನ್ಗೆ ಒಗ್ಗರಣೆಗೆ ಇಟ್ಟಿದ್ದು ಗ್ರೇವಿಗೆ. ಯಾಕಂದರೆ ನಮ್ಮ ಮನೇಲಿ ನಾನು ಒಬ್ಬಳೇ ಚಿಕನ್ ತಿನ್ನೋದು, ಮಟನ್ ಯಾರೂ ತಿನ್ನಲ್ಲ. ಚಿಕನು ತಿಂತಾರೆ, ಬಟ್ 1 kg ಗ್ರೇವಿ ಅಷ್ಟೇ ಮಾಡ್ತಾಯಿದ್ದು. ಸೊ ಅದನ್ನು ಒಗ್ಗರಣೆ ಹಾಕ್ಬಿಡು ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ಮಾಡಿದ್ದು ಗ್ರೇವಿ. ಅದು ಮಸಾಲಾಗೆ ಏನೇನು ಹಾಕಿದ್ರು ಗ್ರೈಂಡ್ ಮಾಡೋಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಒಗ್ಗರಣೆ ಹಾಕ್ಬಿಟ್ಟು ಚಿಕನ್ ಹಾಕಿ, ಅದು ಸ್ವಲ್ಪ ಸಾಲ್ಟ್ ಹಾಕಿ ಚಿಕನ್ ಸ್ವಲ್ಪ ಬೆಂದಮೇಲೆ ಮಿಕ್ಸಿ ಮಾಡಿರೋದನ್ನ ಹಾಕ್ಬಿಟ್ಟು ಸ್ವಲ್ಪ ಚಿಕನ್ ಮಸಾಲ ಪೌಡರು ಏನೇನೋ ಹಾಕಿದ್ರು, ನನಗೆ ಗೊತ್ತಿಲ್ಲ ಅದೇನು ಹಾಕಿದ್ದಾರೆ ಅಂತ. ಇನ್ನೊಂದು ಸಲ ರೆಸಿಪೀಸ್ನ ನಾನು ಶೂಟ್ ಮಾಡಿ ತೋರಿಸ್ತೀನಿ. ಕಬಾಬ್ ಬಿಕಾಸ್ ನಾನು ಮಾಡಿರೋದು, ಸೊ ಅದಕ್ಕೆ ರೆಸಿಪಿನ ನಾನು ಫುಲ್ ಹಾಕಿದ್ದೀನಿ. ಈ ಕಡೆ ನಮ್ಮ ಮಮ್ಮಿ ಮಟನ್ ಸಾಂಬಾರಿಗೆ ಮಸಾಲಾಸ್ನ ಹಾಕ್ಕೋತಾ ಇದ್ರು. ಈ ಸಲ 4 kg ತಂದಿದ್ರು ಅಷ್ಟೇ, ಜಾಸ್ತಿ ಗ್ರ್ಯಾಂಡಾಗಿ ಬೇಡ ಅಂತ. 800 kg ಆಗಿದೆ. ನಾನು ಕೇಳಿದೆ ರೆಸಿಪಿನ ಶೂಟ್ ಮಾಡ್ಕೊಳ್ತೀನಿ ಅಂತ, ಟೈಮ್ ಇಲ್ಲ, ಬೇಡ, ಇನ್ನೊಂದು ಸಲ ಶೂಟ್ ಮಾಡ್ಕೊಳ್ಳಂತೆ ಅಂತ ಹೇಳಿದ್ರು. ಅದಾದಮೇಲೆ ನಾನು ಈ ಕಡೆ ಚಪಾತಿ ಬೇಯಿಸ್ತಾ ಇದ್ದೀನಿ. ಈ ಕಡೆ ಅಮ್ಮ ಮಟನ್ ಸಾಂಬಾರು ಮಾಡ್ತಾಯಿದ್ರು. 3:34ಗೇನೋ ನಾನು ಕಬಾಬ್ ಹಾಕ್ತಾಯಿದ್ದೆ. ಸಾಂಬಾರೆಲ್ಲ ಫುಲ್ಲು ಖಾರ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ರು. ಚೆನ್ನಾಗಿತ್ತು ಅಂತ ಎಲ್ಲ ಹೇಳಿದ್ರು. ಎಲ್ಲ ಅಡುಗೆ ಮುಗಿದ್ಮೇಲೆ ದೇವ್ರಿಗೆ ಅಮ್ಮಂಗೆ ಎಡೆ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು
ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾನು ಒಂದು ಚಪಾತಿ ಸ್ವಲ್ಪ ಗ್ರೇವಿ ತಿಂದೆ ಅಷ್ಟೇ, ಬೇರೆ ಏನೂ ತಿನ್ನೋಕ್ಕಾಗಿಲ್ಲ. ಊಟ ಆಯಿತು, 1 ಅವರ್ ನಿದ್ದೆ ಆಯಿತು. 10 o'clock ಆಗಿದೆ ಟೈಮ್ ನೈಟ್. ಜಾಸ್ತಿ ತಿನ್ನೋಕ್ಕಾಗೇ ಇಲ್ಲ, ಯಾಕಂತ ಗೊತ್ತಿಲ್ಲ. ಒಂದು ಚಪಾತಿ ಸ್ವಲ್ಪ ಚಿಕನ್ ಫ್ರೈ ತಿಂದೆ. ನಾನು ಕುರಿ ಮಟನ್ ತಿನ್ನಲ್ಲ, ನಾನು ಒಂದ್ಸಲನೂ ತಿಂದಿಲ್ಲ, ಸೊ ನಾನು ತಿನ್ನಲ್ಲ. ಸೊ ಚಿಕನ್ ತಿಂದೆ. ಇದು ಏನು ಯಾವ ಹಬ್ಬ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ತರೀಕೆರೆ ಅವ್ರಿಗೆ, ಕಡೂರು ಬೀರೂರು ಅವ್ರಿಗೆ ಅಮ್ಮನ ಹಬ್ಬ ಅಂತ ಮಾಡ್ತೀವಿ ನಾವು. ಇದು ಅಂತರಘಟ್ಟಮ್ಮಂಗೆ ಮಾಡೋದು. ತರೀಕೆರೆಯಿಂದ ಒಂದು 30 to 35 ಕಿಲೋಮೀಟರ್ ಹೊಸದುರ್ಗ ನಿಯರ್ ಅಂತರಘಟ್ಟೆ ಅಂತ ಇದೆ. ಅಲ್ಲಿ ನಾಳೆ ಇಲ್ಲ ನಾಡಿದ್ದು ಪಾನ್ಕದ ಗಾಡಿ, ಎತ್ತಿನ ಗಾಡಿಗಳೆಲ್ಲ ಹೋಗುತ್ತೆ. ವರ್ತೂರು ಸಂತೋಷ್ ಅವರು ಹೇಳಿದ್ದಾರೆ ನೋಡಿ, ಒಂದು ಯಾವುದೋ ವಿಡಿಯೋದಲ್ಲಿ ಅಂತರಘಟ್ಟೆ ಅಂತ ಜಾತ್ರೆ ಆಗುತ್ತೆ ಅಲ್ಲಿ. ಇದನ್ನ ಪುನಃ ಕಟ್ಟಕ್ಕೆ ಅಂತ ನೀವು ಕೊಟ್ಟಿದ್ದೀವಿ. ಇಲ್ಲ, ಅವ್ರದ್ದು ಜಾತ್ರೆ ಇತ್ತು, ಅಂತರಘಟ್ಟೆ ಜಾತ್ರೆ ಅಂತ ಐತೆ. ಅಲ್ಲಿ ಎತ್ತುಗಳಲ್ಲೇನೆ ಬಂಡಿ ಉಡ್ತಾರೆ. ಸರಿ ಅಂದ್ಬಿಟ್ಟು ಅವರು ಹಂಗೆ ಅಲ್ಲೇ ಕಟ್ಟಿದಂಗೂ ಆಗುತ್ತೆ, ಜಾತ್ರೆಗೆ ಬಂಡಿ ಕಟ್ಟಿದಂಗೂ ಆಗುತ್ತೆ ಅಂತ. ಈ ಹಬ್ಬ ತುಂಬ ಗ್ರ್ಯಾಂಡಾಗಿರುತ್ತೆ. ಶಿವಮೊಗ್ಗದಲ್ಲಿ, ಭದ್ರಾವತಿಲಿ ಹೀಗೆ ಮಾರಿ ಹಬ್ಬ ಮಾಡ್ತಾರೆ. ಹಾಗೆ ತರೀಕೆರೆ, ಕಡೂರು, ಬೀರೂರಲ್ಲಿ ಅಂತರಘಟ್ಟೆ ಜಾತ್ರೆ ಅಂದರೆ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ. ಹಾಗೆ ಸ್ಯಾಟರ್ಡೆ ತೇರಾಗುತ್ತೆ ಅಂತರಘಟ್ಟೆಯಲ್ಲಿ. ನಾವು ಎವ್ರಿ ಇಯರ್ ಸಂಡೇ ಹೋಗ್ತೀವಿ, ಬಿಕಾಸ್ ಸ್ಯಾಟರ್ಡೆ ಫುಲ್ ರಶ್ ಇರುತ್ತೆ ಅಂತ ಹೋಗೋಕ್ಕಾಗಲ್ಲ. ನಾನು ಪಾರ್ಟ್ 2 ನಿಮಗೆ ವ್ಲಾಗ್ ಮಾಡ್ತೀನಿ, ನೋಡಿ ಎಷ್ಟು ಕ್ರೌಡ್ ಇರುತ್ತೆ ಅಂತ. ಬಂದೆ ಒಂದೇ ನಿಮಿಷ. ತಲೆ ನೋವ್ತೈತೆ ಅಂತ ಅಂದಿದ್ದಕ್ಕೆ ನಾವು ಮಮ್ಮಿ ಕಿಂಡ ಹಾಕಕ್ಕೆ ಕರಿತಾ ಇದ್ದಾರೆ. ಒಂದು ನಿಮಿಷ, ಒಂದು 5 minutes ಬಂದೆ. ಆಮೇಲೆ ಇನ್ನೊಂದು, ಎಷ್ಟು ಬಿಸಿಲು ಅಂದರೆ ಇನ್ನು ಸಮ್ಮರ್ ಹಾಲಿಡೇಸು ಬಂದಿಲ್ಲ, ಫೆಬ್ಗೆನೆ ಇಷ್ಟೊಂದು ಬಿಸಿಲು. ಆಮೇಲೆ ಜಾತ್ರೆಲೂ ಓಡಾಡೋಕ್ಕೆಲ್ಲ ಆಗಲ್ಲ. ಜಸ್ಟ್ ನಾಲ್ಕು ಹೋಗ್ಬಿಟ್ಟು ಏನೂ ತಗೊಳ್ಳಲ್ಲ, ಅದೆಲ್ಲ ಮುಂಚೆ ಕ್ರೇಜ್ ಇತ್ತು, ಇವಾಗೆಲ್ಲ ಏನಿಲ್ಲ. ಪಾರ್ಟ್ 2 ಬೇಕಂದರೆ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು, ಇನ್ಸ್ಟಾಗ್ರಾಮಲ್ಲಿ ನನ್ನ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬ ಜನ DM ಮಾಡಿದ್ದೀರಾ. ನನಗೂ ಪಿಂಪಲ್ಸ್ ಇದೆ, ಪಿಂಪಲ್ಸ್ ಇದೆ ಈ ಕಡೆ. ಆ್ಯಕ್ಚುಲಿ ಈ ಕಡೆ ಸ್ಕಿನ್ನು ಕ್ಲಿಯರ್ ಇದೆ. ಕ್ಲಿಯರ್ ಅಂದರೆ ಇಲ್ಲಿ ಒಂದೊಂದು ಮಾರ್ಕ್ಸ್ ಇದೆ, ಬಿಟ್ಟರೆ ಇವತ್ತಿಲ್ವೊಂದಾಗಿದೆ. ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನನಗೂ ಮಾರ್ಕ್ಸ್ ಇದೆ, ಪಿಂಪಲ್ಸ್ ಇದೆ. ನನ್ನ ಸ್ಕಿನ್ ಕೇರ್ ನೆಕ್ಸ್ಟ್ ವ್ಲಾಗ್ ಆರ್ ಕಮಿಂಗ್ ವ್ಲಾಗ್ಸಲ್ಲಿ ನಂದು ನೈಟ್ ಸ್ಕಿನ್ ಕೇರ್ ಮತ್ತು ಡೇ ಸ್ಕಿನ್ ಕೇರ್ನ ಪೋಸ್ಟ್ ಮಾಡ್ತೀನಿ. ಈ ಟೈಮಲ್ಲೆಲ್ಲ ತರೀಕೆರೆ ನೋಡೋಕ್ಕೆ ಫುಲ್ ಖುಷಿ, ಫುಲ್ ಹಬ್ಬ ಥರ. ಎಷ್ಟು ತುಂಬ ರಿಲೇಷನ್ಸ್ ಎಲ್ಲ ಇದೆ ಹಬ್ಬಕ್ಕೇ ಬರೋದು, ಚೆನ್ನಾಗಿರುತ್ತೆ. ಬಟ್ ನಾನು ಹೊರ್ಗಡೆನೇ ಹೋಗಿಲ್ಲ, ತಲೆ ಬೇರೆ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಏನಿಲ್ಲ, ಇನ್ನೊಂದು ರೌಂಡ್ ಬ್ಯಾಟಿಂಗ್ ಮಾಡಿಬಿಟ್ಟು ಪಚ್ಕೊಳ್ಳೋದು. ಓಕೆ ಗೈಸ್, ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಕಂಟೆಂಟ್, ಬೆಸ್ಟ್ ವೀಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ತೊಗೊಂಡೋದ ಅವನು, ಬೈಕ್ ಇಸ್ಕೊಂಬಂದಿದ್ದ ತೇಜು, ಅವನು ಹೋದ್ರು. ಇನ್ನು ಬೆಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ಅದನ್ನು ಟ್ರೈ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ನಾನು ಮುಂದೆ ಅಪ್ಲೋಡ್ ಮಾಡೋ ವೀಡಿಯೋಸ್ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ, ಬಿಕಾಸ್ ಸಮ್ಮರ್ ಹಾಲಿಡೇಸ್ ಬರ್ತಾಯಿದೆ. ನನ್ನ ತಮ್ಮ ನನ್ನ ತಂಗಿ ಮನೆಗೆ ಬರ್ತಾಯಿದ್ದಾರೆ. ಸೊ ವಿ ಆರ್ ಪ್ಲ್ಯಾನಿಂಗ್ ಫಾರ್ ಚಾಲೆಂಜಿಂಗ್ ವೀಡಿಯೋಸ್. ಸೊ ತುಂಬ ಅಂದರೆ ತುಂಬ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದೇ ಥರ ಚಾಲೆಂಜಿಂಗ್ ವೀಡಿಯೋಸ್ನ ಮಾಡಬೇಕು ಅಂತ. ಸೊ ನಿಮಗೂ ಚಾಲೆಂಜಿಂಗ್ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು, ನನ್ನ ಬಗ್ಗೆ ಏನಾದರೂ ತಿಳ್ಕೋಬೇಕು, ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಬೇಕು ಅಂತ ಹೇಳಿದ್ರೆ 1K ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋದು. ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡೋರಿಗೆ
ಆಲ್ಮೋಸ್ಟ್ ಗೊತ್ತಿರುತ್ತೆ. ಆ್ಯಂಡ್ ದೆನ್ ನನ್ನ ಫ್ರೆಂಡ್ಸ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ನನ್ನ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಅವ್ರು ತಿಳ್ಕೊಬೇಕು ಅಂತ ಅನಿಸಿದರೆ ನಿಮಗೆ ಏನು ತಿಳ್ಕೊಬೇಕು ಅಂತ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.